ಪಿ ಎಸ್ ಮಂಡ್ಯ ಅಂದ್ರೆ ಇದು ಬೆಂಗಳೂರು ಪಿ ಎಸ್ ಮತ್ತೆ ಇದಕ್ಕೂ ಸಂಬಂಧನೇ ಇಲ್ಲ. ಓಕೆ ಟೋಟಲಿ ಡಿಫ್ರೆಂಟ್ ಇದೆ ಟ್ರಸ್ಟ್ ಇದು. ಪಿ ಎಸ್ ಮಂಡ್ಯ ಹೇಳ್ಬೇಕು ಅಂದ್ರೆ ಜೆಸಿಕ್ಕಿಂತ ಒಂದ್ ವರ್ಷ ಹಳೆ ಕಾಲೇಜ್ ಇದು. ಮೈಸೂರು ಜೆಸಿಗಿಂತ ಹಳೆ ಕಾಲೇಜ್. ಒಂದ್ ವರ್ಷ ಹಳೆ ಕಾಲೇಜ್ ಅಷ್ಟೇ. ಅದು 1963 ಓಪನ್ ಆಗಿದೆ, 1962 ಓಪನ್ ಆಗಿದೆ ಕಾಲೇಜ್. ಓಕೆ ಓಕೆನಾ. ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಹೇಳ್ಬೇಕು ಅಂತಂದ್ರೆ. ಮಂಡ್ಯದಲ್ಲಿ ಸುಮಾರು ಒಂದು 2-3 ಕಾಲೇಜ್ ಇದೆ ಇವಾಗ ಪ್ರೆಸೆಂಟ್. ಅದು ಹೋಲಿಸ್ಕೊಂಡ್ರೆ ಇಟ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್ ಅಂಡ್ ಗುಡ್ ಕಾಲೇಜ್ ಹೇಳ್ಬೇಕು ಅಂತಂದ್ರೆ. ಸರ್ ಅಂದ್ರೆ ಇದು ಆಟೋನಮಸ್ ಇಲ್ಲ? ಇದು ಆಟೋನಾಮಸ್, ಕಂಪ್ಲೀಟ್ಲಿ ಆಟೋನಾಮಸ್ ಕಾಲೇಜ್ ಇದು. ಸರ್ ಇದನ್ನ ಏಡೆಡ್ ಕಾಲೇಜ್ ಅಂತ ಹೇಳ್ತಾರೆ, ನಿಜನಾ? ಕೆಲವು ಕೋರ್ಸಸ್ ಮಾತ್ರ ಏಡೆಡ್ ಇದೆ. ಎಲ್ಲಾ ಕೋರ್ಸಸ್ ಏಡೆಡ್ ಇರಲ್ಲ. ಒಂದಾದ್ರೆ ಹಳೆ ಕೋರ್ಸಸ್ ಲೈಕ್ ಸಿವಿಲ್, ಮೆಕ್ಯಾನಿಕಲ್, ಐಪಿ, ಇಸಿ ಅವೆಲ್ಲ ಏಡೆಡ್ ಕೋರ್ಸಸ್ ಇದೆ. ಕೆಲವು ಕೋರ್ಸಸ್ ಮಾತ್ರ ಏಡೆಡ್ ಇದೆ. ಮಿಕ್ಕಿದ ಕೋರ್ಸ್ ಎಲ್ಲ ಲೈಕ್ ಹೊಸ ಕೋರ್ಸಸ್ ಲೈಕ್ ANML, ಡೇಟಾ ಸೈನ್ಸ್, ಆಮೇಲೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ELSI ಡಿಸೈನ್, ಆಮೇಲೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್ ಅವೆಲ್ಲ ಬಂದು ಅನ್ಏಡೆಡ್ ಕೋರ್ಸ್. ಅಂದ್ರೆ ಅವ್ರಿಗೆ ಫೀಸ್ ಬೇರೆ ಇರುತ್ತೆ, ಇವ್ರಿಗೆ ಫೀಸ್ ಬೇರೆ. ಹೌದು, ಖಂಡಿತ ಫೀಸ್ ಬೇರೆ ಬೇರೆ ಇರುತ್ತೆ. ಅಲ್ಲಿ ಏಡೆಡ್ ಕೋರ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಫೀಸು. ಅಂದ್ರೆ ಒಂದು 25,000-40,000 ಒಳಗೆ ಬರ್ಬೋದು. ಬಟ್ ಇಲ್ಲಿ ನಿಮ್ಗೆ 1,40,000 ಹತ್ರ ಆಗುತ್ತೆ ಅನ್ಏಡೆಡ್ ಕೋರ್ಸ್ ಅಲ್ಲಿ. ಓಕೆ ಓಕೆ ಸರ್, ಈಗ ವೆರಿ ಇಂಪಾರ್ಟೆಂಟ್, ನೀವು ಐ ಥಿಂಕ್ ಪ್ರೀವಿಯಸ್ ವಿಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ಈ ಕಾಲೇಜ್ ಪ್ರೊಫೆಸರ್ಸ್ ಹೋಗಿ ಒಂದು MIT ಅಂತ ಒಂದು ಮೈಸೂರಲ್ಲಿ ಕಾಲೇಜ್ ಮಾಡಿದ್ದಾರೆ ಅಂದ್ರೆ ಯಾವ ತರ ಇದೆ ಸರ್ ಇಲ್ಲಿ ಕ್ವಾಲಿಟಿ ಆಫ್ ಫ್ಯಾಕಲ್ಟಿ? ಕ್ವಾಲಿಟಿ ಆಫ್ ಎಜುಕೇಶನ್ ನೋ ಕಾಂಪ್ರಮೈಸ್ ಇನ್ PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೇಳ್ಬೇಕು ಅಂತಂದ್ರೆ. ಸೊ ಏನಕ್ಕೆ ಅಂತಂದ್ರೆ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್ ಇನ್ ಮೈಸೂರು ರೀಜನ್. ಅಂದ್ರೆ ಸುತ್ತಮುತ್ತ ಮೈಸೂರು, ಚಾಮರಾಜನಗರ, ಬೆಂಗಳೂರು ಹೇಳ್ಸ್ಕೋಬೇಕು ಅಂತಂದ್ರೆ NI ಕಾಲೇಜು, JC ಕಾಲೇಜು, ಇದು ಆಮೇಲೆ BMS ಕಾಲೇಜ್ ಅವೆಲ್ಲ ಒಂದು ಹಳೆ ಕಾಲೇಜಸ್ಗಳು, ರಾಯಲ್ ಕಾಲೇಜಸ್ ಅಂತ ಮಾತಾಡ್ತೀವಿ. ಇದರೆಲ್ಲ 1962 ಅಲ್ಲಿ ಓಪನ್ ಆಗುತ್ತೆ. ಕಾಕೊಡಿ ಇಷ್ಟು ವರ್ಷ ಹಳೆದಂತ. ಸೊ ಒಂದ್ ಕಾಲದಲ್ಲೆಲ್ಲ ಇವೆಲ್ಲ ಹಾಳಿರೋ ಕಾಲೇಜಸ್. ಇವಾಗ್ಲೂ ಆಳ್ತಾನೆ ಇದೆ ನಾಗೇಶ್, ಆತರ ಅಂತ ಏನಿಲ್ಲ. ಹೊಸ ಕಾಲೇಜುಗಳು ಬಂದ್ರು ಅದೇ ತರ ಇವರು ಕೂಡ ಅಪ್ಡೇಷನ್ ಏನ್ ಕೊರತೆ ಮಾಡಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಅಪ್ಡೇಷನ್ ಮಾಡ್ಕೊಂಡಿದ್ದಾರೆ, ಸಿಲೆಬಸ್ ಆಸ್ ಪರ್ ಇಂಡಸ್ಟ್ರಿ ಅಪ್ಡೇಷನ್ ಮಾಡ್ಕೋತಾರೆ. ಆಮೇಲೆ ಇಂಡಸ್ಟ್ರಿಗೆ ಬೇಕಿರೋ ಕೋರ್ಸ್ಗಳು ಮಾಡಿದ್ದಾರೆ ಇವರೆಲ್ಲ. ಈಗ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್, VLSI ಡಿಸೈನ್ ಅಂಡ್ ಟೆಕ್ನಾಲಜಿ, ECL, ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್, ಇದರ ಇಂಡಸ್ಟ್ರಿಗೆ ಯಾವ ತರ ಬೇಗ ಕೋರ್ಸ್ ಅದರೆಲ್ಲ ಓಪನ್ ಮಾಡಿದ್ದಾರೆ ನಾಗೇಶ್. ಸೊ ಅಂದ್ರೆ ಈಗ PS ಬೆಂಗಳೂರಿಗೂ PS ಮಂಡ್ಯಗೂ ಸಂಬಂಧ ಇಲ್ಲ? ಖಂಡಿತ 1% ಕೂಡ ಸಂಬಂಧ ಇಲ್ಲ. ಸೊ ಇದೇ ಬೇರೆ ಟ್ರಸ್ಟ್, ಅದೇ ಬೇರೆ ಟ್ರಸ್ಟ್. ಹೆಸರು ಒಂದೇನೆ, ಬಟ್ ಇದು ಪೀಪಲ್ ಎಜುಕೇಶನ್ ಟ್ರಸ್ಟ್ ಮಂಡ್ಯ, ಅದು ಪೀಪಲ್ ಎಜುಕೇಶನ್ ಟ್ರಸ್ಟ್ ಬ್ಯಾಂಗ್ಳೂರ್. ಅದು ಸರ್ ಈಗ ಟ್ರಾನ್ಸ್ಪೋರ್ಟೇಶನ್ ವಿಷಯಕ್ಕೆ ಬಂದ್ರೆ, ಈಗ ಅವ್ರೇನಾದ್ರು ಕಾಲೇಜ್ ಟ್ರಾನ್ಸ್ಪೋರ್ಟೇಶನ್ ಇದೆಯಾ ಸರ್? ಕಾಲೇಜ್ ಟ್ರಾನ್ಸ್ಪೋರ್ಟೇಶನ್ ಫುಲ್ ಅಂದ್ರೆ 1 ಬಸ್ 2 ಬಸ್ ಇಟ್ಕೊಂಡಿದ್ದಾರೆ ಅಷ್ಟೇ. ಏನಕ್ಕೆ ಅಂತಂದ್ರೆ ಕೇಳಿ, ಇದು ಹಳೆ ಕಾಲೇಜ್ ಇರೋದ್ರಿಂದ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫ್ರಮ್ ಔಟ್ಸೈಡ್ ಆಫ್ ದ ಡಿಸ್ಟ್ರಿಕ್ಟ್ಸ್ ಲೈಕ್ ಆಲ್ ಓವರ್ ಕರ್ನಾಟಕದಿಂದ ಬಂದು ಹೋಗ್ತಾರೆ ಇಲ್ಲೂ ಕೂಡ. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಮೈಸೂರಿಗೆ NI, JC, ವಿದ್ಯಾವರ್ತಕ ಬಿಟ್ಟು 4th ಆಪ್ಷನ್ ಹೋಗೋದೇ ನಿಮ್ಗೆ PS ಮಂಡ್ಯಗೆ. ಓಕೆ, PS ಮಂಡ್ಯ ಆದ್ಮೇಲೆ ಅವ್ರು ಬೇರೆ ಕಡೆ ಚಾಯ್ಸ್ ಮಾಡ್ತಾರೆ, ಮೈಸೂರವರೆಲ್ಲ. ಸೊ ನಮಗೆ ಮೈಸೂರವ್ರಿಗೆ ಏನ್ ಅಡ್ವಾಂಟೇಜ್ ಅಂತಂದ್ರೆ ಇದು ಏನ್ 45 ಮಿನಿಟ್ಸ್ ಜರ್ನಿ ಅಷ್ಟೇ ಮಣಿಪಾಲಿಂದ. ಆದ್ರೆ ಮಣಿಪಾಲ್ ಒಂದು ಜಂಕ್ಷನ್ ಸಿಗುತ್ತೆ, ಆ ಜಂಕ್ಷನ್ ಇಂದ ನಮ್ಗೆ 45 ಮಿನಿಟ್ಸ್ 15 ಮಿನಿಟ್ಸ್ ಕಾಲೇಜ್ಗೆ ತಲುಪಿಡ್ತೀವಿ. ಸೊ ಎಲ್ಲಾರು ಏನ್ ಮಾಡೋದು, ಅಲ್ಲಿಗೆ ಬಂದು ಬೈಕ್ ಹಾಕ್ಬಿಟ್ಟು ಅಲ್ಲಿಂದ ಸ್ಟೂಡೆಂಟ್ಸ್ ಎಲ್ಲ ಟ್ರಾವೆಲ್ ಮಾಡ್ತಾರೆ KSRTC ಬಸ್ಸಸ್ ಅಲ್ಲಿ. ನಿಮ್ಗೆ ಗೊತ್ತು KSRTC ಬಸ್ಸಸ್ ತುಂಬಾ ಇದೆ ಮೈಸೂರು ಟು ಬ್ಯಾಂಗ್ಳೂರ್ ರೂಟ್ ಅಲ್ಲಿ. ಮೈಸೂರು ಟು ಮಂಡ್ಯ ಅಂತೂ ತುಂಬಾ ಬಸ್ಸಸ್ ಇದೆ. ಸೊ ಅದರಿಂದ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಅವಶ್ಯಕತೆನೇ ಇರಲ್ಲ. ಸೊ ಅಂದ್ರೆ ಓಕೆ ಸರ್, ಈಗ ನಾವು ಮಂಡ್ಯ ಬಸ್ ಸ್ಟ್ಯಾಂಡ್ ಬರ್ತೀವಿ, ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಸರ್ ಕಾಲೇಜು? ಮಂಡ್ಯ ಬಸ್ ಸ್ಟ್ಯಾಂಡ್ ಇಂದ 2 ಕಿಲೋಮೀಟರ್ ಕಾಲೇಜು. 2 ಕಿಲೋಮೀಟರ್ ಅಂದ್ರೆ ಬಸ್ ಫೆಸಿಲಿಟಿ ಇದೆ ಅಲ್ಲಿಂದ? ಬಸ್ ಫೆಸಿಲಿಟೀಸ್ ಅನ್ನ ಹೆಂಗ್ ಬಿಟ್ಟಿದ್ದಾರೆ ಅಂತಂದ್ರೆ 8 to 9 ಅಂದ್ರೆ 1 hour ಇರುತ್ತೆ. 1 hour ಕಾಲೇಜು ಫ್ರೀ. ಅದು ಯಾವಾಗ ಬಸ್ 3 to 4 trips ಬಂದು ಹೋಗುತ್ತೆ ಕಾಲೇಜಿಂದ ಮತ್ತೆ ಬಸ್ KSRTC ಬಸ್ ಸ್ಟ್ಯಾಂಡ್ ವರ್ಗು. ಸೊ ಅಲ್ಲಿ ನೀವು ಹತ್ಕೋಬಹುದು, ಇಳ್ಕೋಬಹುದು, ಆತರ ಏನ್ ತೊಂದ್ರೆ ಇಲ್ಲ. ಸೊ ಅಲ್ಲಿ ಅಂದ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ನಿಮ್ಗೆ ಪಿಕಪ್ ಮಾಡ್ತಾರೆ? ಖಂಡಿತ ಪಿಕಪ್ ಮಾಡೇ ಮಾಡ್ತಾರೆ. ಅದು ಫ್ರೀ ಇರುತ್ತೆ? ಫ್ರೀ ಆಫ್ ಕಾಸ್ಟ್. ಅದು ಫ್ರೀ ಆಫ್ ಕಾಸ್ಟ್, ಅದರ ಏನ್ ಇದೆ. ಸರ್ ಈಗ ಹಾಸ್ಟೆಲ್ ವಿಷಯಕ್ಕೆ ಬರೋಣ. ಈಗ ತುಂಬಾ ಜನ ಔಟ್ಸೈಡ್ ಇಂದ ಬಂದಿರ್ತಾರೆ, ಹಾಸ್ಟೆಲ್ ಫೆಸಿಲಿಟಿ ಇದೆಯಾ? ಖಂಡಿತ. ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ. ತುಂಬಾ ಚೆನ್ನಾಗಿದೆ ಹಾಸ್ಟೆಲ್. ತುಂಬಾ ಚೆನ್ನಾಗಿದೆ. ತುಂಬಾ ಜನ ಕೇಳ್ಪಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ. ಸರ್ ಮಂಡ್ಯದಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಇದೆಯಾ? ಅದು ಇಂಪಾರ್ಟೆಂಟ್ ಅಲ್ವಾ? ಇರುತ್ತೆ ನಾಗೇಶ್, ಅದು ಡಿಸ್ಟ್ರಿಕ್ಟ್, ಅದು ಮಂಡ್ಯ ಡಿಸ್ಟ್ರಿಕ್ಟ್ ಅದು. ಸೊ ಆಲ್ಮೋಸ್ಟ್ ಅಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಇದೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೂಡ ಇದೆ. ಸೊ ಆದ್ರಿಂದ ನಿಮ್ಗೆ ಎಲ್ಲಾ ಕಮ್ಯುನಿಟೀಸ್ ಹಾಸ್ಟೆಲ್ ಮತ್ತೆ ಗೌರ್ಮೆಂಟ್ ಹಾಸ್ಟೆಲ್ ಇದೆ. ಸೊ ಗೌರ್ಮೆಂಟ್ ಅಷ್ಟು ಇದೆ. ನೀವು ಬೇಕಾದ್ರೆ ಆ ಕಾಲೇಜ್ ಹಾಸ್ಟೆಲ್ ಕಾಸ್ಟ್ಲಿ ಅಂತಂದ್ರೆ ಸರ್ ಏಡೆಡ್ ಆದ್ರೆ ಆ ಕಾಲೇಜ್ ಹಾಸ್ಟೆಲ್ ರೇಟ್ ಕಡಿಮೆ ಇಟ್ಟಿರ್ತಾರ? ಇಲ್ಲ ನಾಗೇಶ್, ಒನ್ಲಿ ಇನ್ಸ್ಟಿಟ್ಯೂಷನ್ ಅಂದ್ರೆ ಕೋರ್ಸ್ ಫೀಸ್ ಮಾತ್ರ ಏಡೆಡ್ ಆಗ್ಲಿ ಅನ್ಏಡೆಡ್ ಆಗ್ಲಿ ಕೋರ್ಸ್ ಫೀಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಬಟ್ ಹಾಸ್ಟೆಲ್ ಫೀಸ್ ಎಲ್ಲ ನಾರ್ಮಲ್ ಆಗಿ ಎಲ್ಲರೂ ಒಂದೇ ರೀತಿ ಇರುತ್ತೆ. ಎಲ್ಲ ಒಂದೇ ರೀತಿ ಇರುತ್ತೆ, ಕಡಿಮೆ ಇರೋದಿಲ್ಲ. ಮಾಮೂಲಿ ಏನೋ 80,000 ರಿಂದ 1,20,000 ರೇಂಜ್ ಅಲ್ಲಿ ಇರಬಹುದು. ನನ್ ಗೊತ್ತಿರೋ ಮಾಹಿತಿ ಪ್ರಕಾರ 85,000 to 90,000 ಅಂತ ಕೇಳ್ಪಟ್ಟಿದ್ದೀನಿ ನಾಗೇಶ್. ಓಕೆ, ಅಂದ್ರೆ ಅದು ಕಾಮನ್ ಬಿಡಿ ಸರ್. 80 to 1,20,000 ಇರುತ್ತೆ.
ಅದು ಡಿಪೆಂಡ್. ಅದ್ರಲ್ಲಿ ನೀವು ಕಾಲೇಜಲ್ಲಿ ವಿಚಾರಿಸ್ಕೊಂಡ್ರೆ ನೀಟಾಗಿ ಗೊತ್ತಾಗುತ್ತೆ. ಹೌದು. ಸರ್ ಈಗ KCET ಎಷ್ಟು ರ್ಯಾಂಕ್ ಇದ್ರೆ ಜನರಲ್ ಮೆರಿಟ್ ಇನ್ ಕೇಸ್ CS ಅಲ್ವಾ ಈಗ ಡಿಮ್ಯಾಂಡ್? CS ಡಿಮ್ಯಾಂಡ್ ಇದೆ, ಒಂದು 4 to 5K ಒಳಗೆ ಸಿಕ್ಬಿಡುತ್ತೆ ನಾಗೇಶ್ ನಿಮ್ಗೆ. ಇಲ್ಲ ಸರ್, ಇನ್ನೂ ಜಾಸ್ತಿ ಇದ್ರು ಸಿಗ್ಬೋದು ಅನ್ಸುತ್ತೆ. ಇಲ್ಲ ಚಾನ್ಸಸ್ ಗೊತ್ತಿಲ್ಲ ನಾಗೇಶ್, ಅದು ಡಿಮ್ಯಾಂಡ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಈಗ ಹೆಂಗಾಗುತ್ತೆ ಅಂದ್ರೆ ಎಲ್ಲರೂ ಒಂದ್ಸಲ CS ಹೋಗ್ಬಿಡ್ತಾರೆ, ಆಮೇಲೆ ಒಂದೊಂದ್ಸಲ ಈಗ ಏನಾಗಿದೆ ಅಂತಂದ್ರೆ ಈಗ CS ಕೂಡ ಡಿಫ್ರೆಂಟ್ ಬ್ರಾಂಚಸ್ ಇದಾವೆ. A&ML, ಡಾಟಾ ಸೈನ್ಸ್ ಅಂತ ಇದೆ, ಬಿಸ್ನೆಸ್ ಸಿಸ್ಟಮ್ಸ್ ಅಂತ ಇದೆ. ಸೊ ಅದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಈಗ ಎಲ್ಲರೂ ಒಂದ್ಸಲ ಒಬ್ರು ಕಂಪ್ಯೂಟರ್ ಸೈನ್ಸ್ ಬೇಕೇ ಬೇಕು ಅಂತ ಓದ್ತಾರೆ, ಒಬ್ರು A&ML ಬೇಕು ಅಂತ ಓದ್ತಾರೆ. ಸೊ ಕಟ್ ಆಫ್ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಮೇ ಬಿ ಒಂದು 5 to 8,000 ಒಳಗೆ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಈಗ ನೀವು ಹೇಳೋ ಪ್ರಕಾರ KCET ಅಲ್ಲಿ ಹೋಗೋದ್ ಬೆಸ್ಟಾ ಇಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗೋದ್ ಬೆಸ್ಟಾ ಸರ್ ಆ ಕಾಲೇಜ್ಗೆ? ಎಲ್ಲರೂ ಹೇಳೋದು KCET ಬೆಸ್ಟ್ ಅಲ್ಲ ನಾಗೇಶ್, ಮ್ಯಾನೇಜ್ಮೆಂಟ್ ಯಾವ್ದು ಕಾಸ್ಟ್ಲಿನೇ ಇರುತ್ತೆ. ಸರ್ ಈಗ ಆಯ್ತು, ನೀವ್ ಹೇಳಿದ್ರೆ ಏಡೆಡ್ ಅನ್ಏಡೆಡ್ ಅಂತ ಎರಡಿದೆ. ಏಡೆಡ್ ಹೋದ್ರೆ ಕಡಿಮೆ ಫೀಸ್ ಆಗುತ್ತೆ, ಅನ್ಏಡೆಡ್ ಹೋದ್ರೆ ಕಾಸ್ಟ್ಲಿ ಆಗುತ್ತೆ. ಹೌದು. ಸೊ ನಾವು ಕೋರ್ಸ್ ನೋಡಿ ಸೇರ್ಬೇಕಾ ಇಲ್ಲ ಏಡೆಡ್ ಅನ್ಏಡೆಡ್ ಅಂತ ಹೇಳಿ ಸೇರ್ಬೇಕಾ? ಇಲ್ಲ ನಾಗೇಶ್, ಏನಾಗಿದೆ ಅಂದ್ರೆ ಈಗ ಕೋರ್ಸ್ ಎಲ್ಲ ಎಕ್ಸಾಂಪಲ್ ಯಾವ ಸ್ಟೂಡೆಂಟ್ಸ್ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಬ್ರಾಂಚ್ ಫಸ್ಟ್ ಅದನ್ನ ಸೇರ್ಬೇಕು. ಫೀಸ್ ಇಸ್ ಅ ಡಿಫರೆಂಟ್ ಪಾರ್ಟ್ ಆಫ್ ದ ಕ್ಯಾಟಗರಿ. ಫಸ್ಟ್ ಸ್ಟೂಡೆಂಟ್ಸ್ ಗೆ ಯಾವ ಬ್ರಾಂಚ್ ಇಂಟ್ರೆಸ್ಟ್ ಇದೆ. ಸೊ ಆ ಬ್ರಾಂಚ್ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅವ್ನು ಏಡೆಡ್ ಅಂತ ಆಗಲಿ ಅನ್ಏಡೆಡ್ ಅಂತ ಹೋಗ್ಲಿ, ಟೀಚಿಂಗ್ ಇಸ್ ಸೇಮ್. ಅದು ಏಡ್ ಕೋರ್ಸ್ ಅಲ್ಲ ಆಗಿರ್ಲಿ ಅನ್ಏಡೆಡ್ ಕೋರ್ಸ್ ಅಲ್ಲ ಆಗಿರ್ಲಿ, ಟೀಚಿಂಗ್ ಒಂದೇ ತರ ಇರುತ್ತೆ. ಸೊ ಅದ್ರಲ್ಲಿ ಪಾರ್ಶಿಯಾಲಿಟಿನೇ ಮಾಡಲ್ಲ. ಪಾರ್ಶಿಯಾಲಿಟಿ ಏನಕ್ಕೆ ಮಾಡ್ತಾರೆ? ಎರಡು ಒಂದೇ ತಾನೆ, ಎಲ್ಲ ಒಬ್ಬರು ಸ್ಟೂಡೆಂಟ್ಸ್ ತಾನೆ. ಸರ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ಲೇ ಇಲ್ಲ. ಏನ್ ಸರ್ ಪ್ಲೇಸ್ಮೆಂಟ್ ಆಗಿದೆ ಸರ್? ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿದೆ ನಾಗೇಶ್. ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಪೇಜಸ್ ನೋಡಿ, ಎಲ್ಲರಿಗೂ ಮಿನಿಮಮ್ 5 to 8 lakhs ಅಂತ ಪ್ಯಾಕೇಜ್ ಇದ್ದೇ ಇದೆ. ಓಕೆನಾ? ನಂಗೆ ಗೊತ್ತ ಪ್ರಕಾರ ಒಂದು 20-25 lakh ಎಷ್ಟು ಪ್ಯಾಕೇಜ್ ಇದೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ಗೆ. ಇವರು ಕೂಡ 1962 ಕಾಲೇಜ್ ಓಪನ್ ಅಲ್ಯೂಮಿನಿ ಸ್ಟ್ರಾಂಗ್ ಇದೆ ನಾಗೇಶ್. ಆಮೇಲೆ ಇವತ್ತು ಪ್ಲಸ್ ಪಾಯಿಂಟ್ ಏನಂದ್ರೆ ಪ್ಲೇಸ್ಮೆಂಟ್ ಇದು ಹೇಗೆ ಅಂತ, ಇವಾಗ ಫಸ್ಟ್ ಇಯರ್ಸ್ ಒಂದು ಎಕ್ಸಾಮ್ ಕೊಡ್ತಾರೆ ನಾಗೇಶ್, ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ಸ್ ಆಗುತ್ತೆ. ಸ್ಟೂಡೆಂಟ್ ಮಾಡ್ತಾರೆ. ಸ್ಟೂಡೆಂಟ್ಗೆ ಫಸ್ಟ್ ಸೆಮ್ ಅಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಎಕ್ಸಾಮ್ ಕೊಡ್ತಾರೆ, ಲೈಕ್ ಬೇಸಿಕ್ಸ್ ಆಪ್ಟಿಟ್ಯೂಡ್ ಎಕ್ಸಾಮ್ಸ್ ಕೊಡ್ತಾರೆ. ಸೊ ಆಪ್ಟಿಟ್ಯೂಡ್ ಎಕ್ಸಾಮ್ಸ್ ಅಲ್ಲಿ ಯಾರು ಕ್ಲಿಯರ್ ಆಗ್ತಾರೆ ಅವರೆಲ್ಲ ಕೋಆರ್ಡಿನೇಟರ್ಸ್ ಆಗ್ಬಿಡ್ತಾರೆ. ಓಕೆ. ಫಸ್ಟ್ ಸೆಮ್ ಇಂದನೇ ಕೋಆರ್ಡಿನೇಟರ್ಸ್ ಆದಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಕೋಆರ್ಡಿನೇಟರ್ಸ್ ಅವ್ರ ಅಂದ್ರೆ ಎಕ್ಸಾಂಪಲ್ ಅವ್ರ ಸ್ಟೂಡೆಂಟ್ಸ್ ಅವ್ರ ಫ್ರೆಂಡ್ಸ್ಗೆ ಇಲ್ಲ ಅವ್ರ ಕ್ಲಾಸ್ ಮೇಟ್ಸ್ಗೆ ಹೇಗೆ ತರ ಅವರು ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಸೊ ಪ್ಲೇಸ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇವರು ಫಸ್ಟ್ ಸೆಮ್ ಇಂದನೇ ಬಿಲ್ಡ್ ಅಪ್ ಮಾಡ್ತಾರೆ ನಾಗೇಶ್. ಇಲ್ಲ ಎಲ್ಲಾ ಕಾಲೇಜಲ್ಲೂ ಈಗ ಇಲ್ಲ ನೀವು ನೋಡಿ, ಇಲ್ಲ ಮೇ ಬಿ CR ತರ ಮಾಡ್ತಾರೆ, ಮೇ ಬಿ CR ತರ ಮಾಡ್ತಾರೆ, ಕ್ಲಾಸ್ ಕೋಆರ್ಡಿನೇಟರ್ಸ್ ತರ ಮಾಡ್ತಾರೆ. ಆಮೇಲೆ ಪ್ಲೇಸ್ಮೆಂಟ್ ನಂಗೆ ಗೊತ್ತಿರೋ ಪ್ರಕಾರ ಪ್ಲೇಸ್ಮೆಂಟ್ ಪ್ರತಿ ವಾರನೂ ಇಲ್ಲ ಪ್ರತಿ ತಿಂಗಳು ಒಂದ್ಸಲ ಟೆಸ್ಟ್ ಕೊಡ್ತಾರೆ ನಾಗೇಶ್. ಸ್ಕಿಲ್ಸ್ ಬಗ್ಗೆ, ಪ್ರೊಫೆಷನಲ್ ಸ್ಕಿಲ್ಸ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ಆಮೇಲೆ ಆಪ್ಟಿಟ್ಯೂಡ್ ಪ್ರತಿ ತಿಂಗಳು ಎಕ್ಸಾಮ್ಸ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಗುಡ್, ಅಂದ್ರೆ ಟ್ರೈನ್ ಮಾಡ್ತಿದ್ದಾರೆ. ಟ್ರೈನ್ ಮಾಡ್ತಾರೆ ಮಾತ್ರ. ಪ್ಲೇಸ್ಮೆಂಟ್ಸ್ ತುಂಬಾ ಸ್ಟ್ರಾಂಗ್ ಇದಾರೆ ನಾಗೇಶ್. ಸರ್ ಈಗಿರೋ ಇದಕ್ಕೆ ನೀವು ಆಪ್ಟಿಟ್ಯೂಡ್ ಅನ್ನೋದಕ್ಕಿಂತ ನೀವು ಟೆಕ್ ಅಲ್ಲಿ ಈಗ IT ಫೀಲ್ಡ್ ಆದ್ರೆ ಏನ್ ಅಪ್ಡೇಟೆಡ್ ಟೆಕ್ನಾಲಜೀಸ್ ಇದೆ ಅದನ್ನ ನಾಗೇಶ್ ಏನ್ ಗೊತ್ತಾ, ಸ್ಕಿಲ್ಸ್ ಇಂಪಾರ್ಟೆಂಟ್. ಬಟ್ ಇಲ್ಲಿ ಏನಕ್ಕೆ ಅಂತಂದ್ರೆ ಒಂದು ಕಟ್ ಆಫ್ ಅಂತ ಮಾಡ್ಲೇಬೇಕಲ್ಲ. ಸ್ಟೂಡೆಂಟ್ಸ್ ನ ಏನ್ ಮಾಡಬೇಕು, ಎಲ್ಲರೂ 100 ಜನ ಕ್ವಾಲಿಫಿಕೇಶನ್ ಆಗಿರ್ತಾರೆ. 7.5 ಎಂಟ್ರಿ ಲೆವೆಲ್ಗೆ 7.5 GB 8.5 GB ತುಂಬಾ ಜನ ಇರ್ತಾರೆ. ಎಂಟ್ರಿ ಲೆವೆಲ್ ಕಟ್ ಆಫ್ ಮಾಡ್ಬೇಕಂದ್ರೆ ಅವ್ರಿಗೆ ಉಳಿದಿರೋ ಆಪ್ಷನ್ ಅವ್ರದ್ದು ಆಪ್ಟಿ ಮೇಲೆನೆ ಹೋಗುತ್ತೆ. ಸೊ ಆಪ್ಟಿನೇ ನೀವು ಕ್ಲಿಯರ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಸ್ಕಿಲ್ ತಗೊಂಡು ಏನ್ ಮಾಡ್ತೀರಾ? ಸರ್ ಈಗ ಬೆಂಗಳೂರು ಹುಡುಗರು ಏನಕ್ಕೆ ಸರ್ ಮಂಡ್ಯದಲ್ಲಿ PS ಇರ್ಬೇಕು? ನಾಗೇಶ್ ನಾನು ಹೇಳೋದಂಗೆ PS ಅಲ್ಲಿ ಬೇರೆ ಮಂಡ್ಯದಲ್ಲೇ ಓದಲ್ಲ, ಆಲ್ ಓವರ್ ಆಫ್ ದ ಕರ್ನಾಟಕ ಓದ್ತಾರೆ. ನನ್ಗೆ ಹೇಳೋದಂಗೆ ಏನು ಅಂತಂದ್ರೆ ನಿಮ್ಗೆ BMS RV ಏನೋ ಸಿಗ್ಲಿಲ್ಲ ಅಂತ ಅನ್ಕೊಳ್ಳಿ, ಚಾನ್ಸಸ್ ಸಿಗ್ಲಿಲ್ಲ ಅಂತ ಅನ್ಕೊಳ್ಳಿ, ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಮಂಡ್ಯ ಅಂತಂದ್ರೆ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕನೇ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಪ್ಲೇಸ್ಮೆಂಟ್ ಚೆನ್ನಾಗಿದೆ, ಓಲ್ಡ್ ಕಾಲೇಜು, ಯಾವುದೇ ತರ ಫೆಸಿಲಿಟೀಸ್ ಕೊರತೆ ಇಲ್ಲ. ಸೊ ನೀವು ಆರಾಮಾಗಿ ಮಾಡ್ಬೋದು ನಾಗೇಶ್, ಅಲ್ಲಿ ಆರಾಮಾಗಿ BE ಮಾಡ್ಬೋದು. ಪ್ಲೇಸ್ಮೆಂಟ್ಸ್ ತುಂಬಾ ಸ್ಟ್ರಾಂಗ್ ಇದೆ ನಾನು ಹೇಳ್ತೀನಿ. ಏನೋ ಒಂದು ರೀಸನ್ ಸರ್ ಸೇರ್ಬಾರ್ದು ಅಂದ್ರೆ? ಸೇರ್ಬಾರ್ದು ಅಂತ ಏನು ಇಲ್ಲ, ಒಂದ್ ಅದೇ ಯಾರಿಗೆ ಎಷ್ಟು ಕಟ್ ಆಫ್ ಇರುತ್ತೋ. ಏನಿಲ್ಲ ಸರ್, ಸ್ವಲ್ಪ ರೂರಲ್ ಏರಿಯಾ ಇಲ್ಲ. ಮಂಡ್ಯ ಇಸ್ ಅ ವೆಲ್ ನೋನ್ ಡಿಸ್ಟ್ರಿಕ್ಟ್ ನಾಗೇಶ್. ನಿಮ್ಗೆ ಎಲ್ಲಾ ತರ ಫೆಸಿಲಿಟೀಸ್ ಇದೆ. ನಿಮ್ಗೆ ಏನು ಟ್ರಾನ್ಸ್ಪೋರ್ಟೇಷನ್ ಸಿಟಿ ಎಕ್ಸ್ಪೋಜರ್ ಸಿಗೋದಿಲ್ಲ ಅಷ್ಟಲ್ವಾ ಸರ್? ಈಗ ಬೆಂಗಳೂರು ಎಕ್ಸ್ಪೋಜರ್ ಸಿಗೋದಿಲ್ಲ, ಬೆಂಗಳೂರು ಎಕ್ಸ್ಪೋಜರ್ ಸಿಗಲ್ಲ. ಅದೊಂದು ರೀಸನ್ ಗೆ ನೀವು ಸೇರಲ್ಲ ಅಂದ್ರೆ. ಈಗ ಮೈಸೂರು ಕಂಪೇರ್ ಮಾಡಿದ್ರೆ ಮಂಡ್ಯ ಆ ಎಕ್ಸ್ಪೋಜರ್ ಸ್ವಲ್ಪ ಕಮ್ಮಿ ಇದೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ನಾಗೇಶ್, ಅವ್ರದ್ದು ಕಲ್ಚರಲ್ ಪೆಸ್ಕೋ ಅದು ಅಲ್ಲೂ ಫೆಸ್ಟ್ ಫೇಮಸ್ ಇದೆಯಾ? JC ಆನಂದ ಯಾವ ತರ ಮೈಸೂರಲ್ಲಿ ಫೇಮಸ್, ಮಂಡ್ಯದಲ್ಲಿ ಪೆಸ್ಕೋ ಫೇಮಸ್. ಓಕೆ, ವೆರಿ ಗುಡ್. ಅಂದ್ರೆ ಹುಡುಗರಿಗೆ ಕಲ್ಚರಲ್ ಇಂಟ್ರೆಸ್ಟ್ ಇದ್ರೆ ಸೇರ್ಬೋದು. ಆಮೇಲೆ ಕ್ಲಬ್ಸ್ ತುಂಬಾ ಇದೆ ಅವ್ರದ್ದು. ಇವ್ರು ಟೆಕ್ ಕ್ಲಬ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೆಕ್ ಕ್ಲಬ್ಸ್ ತುಂಬಾ ಚೆನ್ನಾಗಿದೆ ನಾಗೇಶ್. ಓಕೆ, ಈ ಕಾಲೇಜಲ್ಲಿ ಅದೊಂದು ಕ್ಲಬ್ಸ್ ಇದೆ, ಅದ್ರಲ್ಲಿ ಇನ್ವಾಲ್ವ್ ಆದ್ರೆ ಆಕ್ಟಿವ್ ಆಗಾದ್ರೆ ಸ್ಕಿಲ್ ಕಡೆ. ಹೌದು, ತುಂಬಾ ಸ್ಕಿಲ್ಸ್. ಫಸ್ಟ್ ಸೆಮ್ ಕ್ಲಬ್ಸ್ಗೆ ನಿಮ್ಗೆ ಎಂಟ್ರಿ ಉಂಟು. ಸೊ ನಿಮ್ಗೆ ಆ ಕ್ಲಬ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಹುಡುಗರಿಗೆ ಸ್ಕಿಲ್ಸ್ ಸಿಗುತ್ತೆ. ಆಮೇಲೆ 51 ಸಲ ಮಾಡ್ತಾ ಇರ್ತಾರೆ. ಸೊ ಆತರ ಹೇಳ್ಬೋದು. ಅಂದ್ರೆ ಒಂದು ಫೆಸ್ಟ್ ಬೇಕಾ,
ನೀವ್ ಹೇಳಿದ್ರೆ ಅವಾಗ ತಾನೆ ಮಂಡ್ಯದಲ್ಲಿ ಏನು ಇದಿಲ್ಲ ಅಂತ, ಬಟ್ ನೋಡಿ ಅವರು ಕಾಲೇಜ್ ಮಂಡ್ಯದಲ್ಲಿ ಏನೂ ಇಲ್ಲ ಅಂತಲ್ಲ ಸರ್, ಆಗಲ್ಲ ಹೇಳ್ತಿದ್ರು ಮಂಡ್ಯ ಎಕ್ಸ್ಪೋಜರ್ ಸಿಗಲ್ಲ ಅಂತ ಹೇಳ್ತಾ ಇದ್ರಿ. ಸಿಟಿ ಎಕ್ಸ್ಪೋಜರ್ ಸಿಟಿ ಎಕ್ಸ್ಪೋಜರ್ ಸಿಗಲ್ಲ, ಬಟ್ ಇವಾಗ ಸಿಟಿನೂ ಡೆವಲಪ್ ಆಗಿದೆ ಮಂಡ್ಯದಲ್ಲಿ, ನಿಮ್ಗೆ ಎಲ್ಲ ತರನೂ ಸಿಗುತ್ತೆ, ಆತರ ಏನಿಲ್ಲ. ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿಂದ ಅರುಣಾಚಲ್ ಪ್ರದೇಶ್ ಮತ್ತೆ ಸ್ವಲ್ಪ ನಾರ್ತ್ ಈಸ್ಟ್ ಹುಡುಗರು ಬರೋದು ಜಾಸ್ತಿ ನಾಗೇಶ್ ಅಲ್ಲಿಗೆ. ಓಕೆ ಓಕೆ ಮೊದ್ಲಿಂದಾನು ಇದಕ್ಕೆ ಈ ಕಾಲೇಜ್ ಏನಂತ ಇದೆ ಅಂತಂದ್ರೆ ಹಾ. ಅದೊಂದು ಇವ್ರದ್ದು ಕಾಲೇಜ್ ಒಂದು ರೋಡ್ ಇದೆ, ಅಲ್ಲಿ ಬರೀ ಚೈನೀಸ್ ಐಟಮ್ಸ್ ಜಾಸ್ತಿ, ಅಂದ್ರೆ ನಾರ್ತ್ ಈಸ್ಟ್ ಐಟಮ್ಸ್ ಕೂಡ ಜಾಸ್ತಿ ಮಾಡಿರ್ತಾರೆ. ಓಕೆ ಅಂದ್ರೆ ಹುಡುಗರು ಸ್ವಲ್ಪ ಅಲ್ಲಿಂದ ನಾರ್ತ್ ಈಸ್ಟ್ ಕಡೆಯಿಂದ ಇದ್ದಾರೆ ಈ ಕಾಲೇಜ್ಗೆ. ಸೊ ಆ ಎಕ್ಸ್ಪೋಜರ್ ಆ ಕಲ್ಚರಲ್ ಮಿಕ್ಸ್. ಹೌದೌದು. ನೆಕ್ಸ್ಟ್ ಫೈನಲ್ ಆಗಿ ಏನ್ ಹೇಳ್ಬೋದು ಸರ್? ನೆಕ್ಸ್ಟ್ ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದರಲ್ಲಿ ತುಂಬಾ ಬ್ರಾಂಚಸ್ ಇದೆ ನಾಗೇಶ್. ಕೆಲವು 6 to 7 ಬ್ರಾಂಚಸ್ ಇದೆ, 13 ಬ್ರಾಂಚ್ ಬರುತ್ತೆ ಅವ್ರದ್ದು. ಓಕೆನಾ, 13 ಬ್ರಾಂಚ್ ಇರೋದ್ರಿಂದ ಎಲ್ಲಾ ವೆರೈಟೀಸ್ ಆಫ್ ಬ್ರಾಂಚಸ್ ಇದೆ. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಏನು 1 hour ಟ್ರಾವೆಲ್ ಮಾಡ್ತೀನಿ ಮೈಸೂರಿಂದ ಅಂತಂದ್ರೆ ಯು ಕ್ಯಾನ್ ಆಬ್ವಿಯಸ್ಲಿ ಚಾಯ್ಸ್ ದಿಸ್ ಕಾಲೇಜ್. ಸೊ ಮೈಸೂರು ಮತ್ತೆ ಮಂಡ್ಯದವರು ಇಬ್ರು ಬೇಕಾದ್ರೆ ಟಾರ್ಗೆಟ್ ಮಾಡಬಹುದು, ಬೇರೆಯವರು ಟಾರ್ಗೆಟ್ ಮಾಡಿದ್ರೆ ಹಾಸ್ಟೆಲ್ ಇರ್ಬೇಕಾಗುತ್ತೆ. ಹಾಸ್ಟೆಲ್ ತುಂಬಾ ಚೆನ್ನಾಗಿದೆ, ಬೆಂಗಳೂರು ಬೇಕಾದ್ರೆ ಸೇರ್ಬಹುದು, ತೊಂದರೆ ಇಲ್ಲ. ಖಂಡಿತ ನಾಗೇಶ್. ಇಲ್ಲಿ ನನ್ ಕೊಟ್ಟಿರೋ ಪ್ರಕಾರ ಇದು ಅಲ್ಯೂಮಿನಿಸ್ ನಂಗೊಂದು 2-3 ಜನ ಅಲ್ಯೂಮಿನಿಸ್ ಪರಿಚಯ ಇದಾರೆ. ಈಗ ಅವರೆಲ್ಲ L&T ಕೆಲಸ ಮಾಡ್ತಾ ಇದಾರೆ. L&T ಒಳ್ಳೆ ಡಿಪೆಂಡ್ ಇರುತ್ತೆ ಬಿಡಿ ಸರ್, ಯಾವ ಕಂಪ್ನಿ ಬೇಡ, ಎಲ್ಲಾ ಕಾಲೇಜಲ್ಲೂ ಕೆಲಸ ಮಾಡ್ತಿರ್ತಾರೆ. ಎಲ್ಲ ಹೇಳ್ತಾ ಇರೋದು, ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಇದು ತುಂಬಾ ಸ್ಟ್ರಾಂಗ್ ಇದಾರೆ ಅಲ್ಯೂಮಿನಿಸ್. ಸೊ ಹಳೆ ಕಾಲೇಜ್ ಅಂದ್ರೆ ತುಂಬಾ ಟೀಚಿಂಗ್ ಫೀಲ್ಡ್ ಅಲ್ಲೂ ನೋಡ್ತೀವಲ್ಲ, ತುಂಬಾ ಒಳ್ಳೊಳ್ಳೆ ಪ್ರೊಫೆಸರ್ಸ್ ಎಲ್ಲ ಮಂಡ್ಯದಲ್ಲಿ ಓದಿದ್ದಾರೆ ಅಂತ ಗೊತ್ತಿದೆ. ಮಂಡ್ಯದಲ್ಲಿ ಓದಿದ್ದಾರೆ. ಆಮೇಲೆ ಹೇಳ್ದೆ ಅವ್ರ ಫ್ಯಾಕಲ್ಟೀಸ್ ಕೂಡ ಒಂದ್ ಕಾಲೇಜ್ ಓಪನ್ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ತುಂಬಾ ಸ್ಟ್ರಾಂಗ್ ಇದೆ ಕಾಲೇಜ್ ಇದೆ. ಓಕೆ ಸರ್, ಹಾಗಾದ್ರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಸೇರ್ಬೋದು. ಸೊ ನಿಮ್ ಫೀಸ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇದರ ಏಡೆಡ್ ಅನ್ಏಡೆಡ್ ಅದನ್ನ ಏನ್ ಗೊತ್ತಾ, ಇದು ಟ್ರಸ್ಟ್ ಇರೋದ್ರಿಂದ ನಿಮ್ಗೆ ಬೇರೆ ತರ ಎಕ್ಸ್ಟ್ರಾ ಫೀಸ್ ಎಲ್ಲ ಕಲೆಕ್ಟ್ ಮಾಡಲ್ಲ ನಾಗೇಶ್. ರೀಸನಬಲ್, ತುಂಬಾ ರೀಸನಬಲ್ ಗುಡ್ ಇವ್ರದೆಲ್ಲ. ಇವರೆಲ್ಲ 1962 ಓಪನ್ ಮಾಡಿದಾರೆ ಅಂತ ಕಾಲೇಜ್ ಲೆಕ್ಕ ಹಾಕೊಳ್ಳಿ, ಆತರ ಎಕ್ಸ್ಟ್ರಾ ಫೀಸ್ ತರ ಏನ್ ತಗೊಳ್ಳೋದೇ ಇಲ್ಲ. ಓಕೆ, ಸೊ ದಿಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು. ಆಫ್ಟರ್ NIJC ವಿದ್ಯಾವರ್ತಕ ಆದ್ಮೇಲೆ ಯು ಕ್ಯಾನ್ ಗೋ ಫಾರ್ ಈ ಝೋನ್ ಅಲ್ಲಿ ನೀವು ಈ ಝೋನ್ ಅಲ್ಲಿ ಇದೊಂದು ಕಾಲೇಜ್. ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲ ನಂಬರ್ 1 ಕಾಲೇಜು. ಖಂಡಿತ. ಓಕೆ ಸರ್, ಥ್ಯಾಂಕ್ ಯು. ಓಕೆ.